ರಾತ್ರೋರಾತ್ರಿ ಜಮೀನಿನಲ್ಲಿದ್ದ ಕಲ್ಲು ಧ್ವಂಸ ಮಾಡಿದ ಕಿಡಿಗೇಡಿಗಳು. ₹5 ಲಕ್ಷ ಸಾಲ ಮಾಡಿ ಬೇಲಿ ಹಾಕಿದ್ದ ರೈತ ಕಂಗಾಲು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೈತನ ಜಮೀನಿಗೆ ಬೇಲಿ ಹಾಕಲು ನೆಟ್ಟಿದ್ದ ಕಲ್ಲುಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಪುಡಿ ಮಾಡಿ ಧ್ವಂಸಗೊಳಿಸಿರುವ ಘಟನೆ ನಡೆದಿದೆ. ಕೊಡಿಗೇನಹಳ್ಳಿಯ ಸರ್ವೆ ನಂಬರ್ 1ರಲ್ಲಿ ಇಬ್ರಾಹಿಂ ಖಲೀಲ್ ಎಂಬುವರು ಸುಮಾರು 10 ತಿಂಗಳ ಹಿಂದೆ 3 ಎಕರೆ 6 ಗುಂಟೆ ಜಮೀನು ಖರೀದಿಸಿದ್ದು ಸುಮಾರು ₹5 ಲಕ್ಷ ಸಾಲ ಮಾಡಿ ಮುಳ್ಳು ತಂತಿ ಬೇಲಿ ಹಾಕಿಸಲು 300ಕ್ಕೂ ಹೆಚ್ಚು ಕಲ್ಲುಗಳನ್ನು ಖರೀದಿಸಿ ಈಗಾಗಲೇ ಸುಮಾರು 200 ಕಲ್ಲುಗಳನ್ನು ನೆಟ್ಟಿದ್ರು. ಆದರೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಕಲ್ಲುಗಳನ್ನು ಧ್ವಂಸ ಮಾಡಿದ್ದಾರೆ. ಇನ್ನು ಸಾಲ ಮಾಡಿ ಕೃಷಿ ಆರಂಭಿಸಲು ಮುಂದಾಗಿದ್ದ ನನಗೆ ಈ ರೀತಿ ಹಾನಿ ಮಾಡಿದ್ದು, ಈ ಕೃತ್ಯ ಎಸಗಿದವರು ನನ್ನ ಪ್ರಾಣಕ್ಕೂ ಅಪಾಯ ಉಂಟು ಮಾಡಬಹುದು ಎಂಬ ಭಯವಿದೆ ಎಂದು ರೈತ ಕಣ್ಣೀರಿಟ್ಟಿದ್ದಾರೆ. ಇಬ್ರಾಹಿಂ ಖಲೀಲ್ ಅಂತೇಳಿ ಸರ್, ಇದು ಜಮೀನು 20 ವರ್ಷದ ಮುಂಚೆ ಕೊಡಿಗೇನಹಳ್ಳಿ ಅವರು ಮಾರಾಟ ಮಾಡಿದ್ದಾರೆ ದೇವನಹಳ್ಳಿ ನರಸಿಂಹಮೂರ್ತಪ್ಪರಿಗೆ. ಅವ್ರ ಕಡೆಯಿಂದ ನಾವು ತಗೊಂಡು 10 ತಿಂಗಳಾಗಿದೆ ಸರ್. ನಾವು 10 ತಿಂಗಳಾದ್ಮೇಲೆ ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಆಗದ ಉದ್ದೇಶದಿಂದ ನಾನು ವ್ಯವಸಾಯ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಹದ್ಬಸ್ ಮಾಡಿಸಿ ಎಲ್ಲ ಸಮ್ಮುಖದಲ್ಲಿ ಹದ್ಬಸ್ ಮಾಡಿಸಿದ್ವಿ. ಹದ್ಬಸ್ ಮಾಡಿಸಿ ನಾವು ಫೆನ್ಸಿಂಗ್ ಮಾಡಿಸೋವಾಗ ಬಂದು ಕೆಲವರು ಬಂದು ಕಿಡಿಗೇಡಿಗಳು ಇಲ್ಲಿ ಗಲಾಟೆ ಮಾಡಿದ್ರು. ಅದಾದ ನಂತರ ರಾತ್ರಿ ಹೊತ್ತು ಬಂದ್ಬಿಟ್ಟು ಕಿಡಿಗೇಡಿಗಳು ಪೂರ್ತಿ ನಂಗೆ ಹಾಕಿರೋ ಫೆನ್ಸಿಂಗ್ ಕಲ್ಲೆಲ್ಲ ನಷ್ಟ ಮಾಡಿದೆ ಸರ್. ನನಗೆ ಫೆನ್ಸಿಂಗ್ ಕಲ್ಲೆಲ್ಲ ಪೂರ್ತಿ ಪುಡಿ ಮಾಡಿಬಿಟ್ಟಿರು ಸರ್. ನನ್ನ ಹತ್ರ 250 ಕಲ್ಲಿತ್ತು. 250 ಕಲ್ಲೂ ಪುಡಿ ಮಾಡಾಕಿದ್ದಾರೆ. ನನಗೆ ಸುಮಾರು ಒಂದು ₹5 ಲಕ್ಷ ನಷ್ಟ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಠಾಣೆಯಲ್ಲಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಸರ್. ನೆನೆಸಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ಅವ್ರು ಬಂದ್ಬಿಟ್ಟು 35/3, 35/4, 35/8 3 ಪಾಣಿ ಇದೆ ಸರ್. ಇದರಲ್ಲಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ರಕ್ಷಣೆನೂ ಕೊಡ್ಬೇಕು ಸರ್. ನಮ್ಮ ಪ್ರಾಣ ಬೆದರಿಕೆ ಏನಿದೆ ಸರ್, ನಮಗೆ ಇದ್ರ ರಕ್ಷಣೆನೂ ಬೇಕು ಸರ್. ನಮಗೆ ಭೂಮಿ ಯಾವ ಕೊಡಿಗೇನಹಳ್ಳಿಗೆ ಬರುತ್ತೆ ಸರ್. ಇದು ನಮಗೆ ಓಡಾಡೋಕ್ಕೆ ನಾನು ಒಬ್ಬಂಟಿ ಸರ್. ನಾನು ಒಬ್ಬಂಟಿ ಓಡಾಡ್ಬೇಕು ಸರ್. ನಮ್ಗೆ ಜೀವ ಬೆದರಿಕೆ ಇದೆ ಸರ್. ನನಗೆ ರಕ್ಷಣೆ ಕೊಡ್ಬೇಕು ಸರ್. ನೀವೀಗ ಮಧುಗಿರಿ ವಾಸ ಇದ್ದೀನಿ ಸರ್. ಈಗ ನಾನು ದಿನ ಬರೋದು ಹೋಗೋದಿರುತ್ತೆ ಸರ್. ನನಗೆ ಜೀವ ಬೆದರಿಕೆ ಇದೆ ಸರ್. ಜೀವ ಭಯ ನಿಗ್ತದೆ. ನನಗೆ ರಕ್ಷಣೆ ಕೊಡ್ಬೇಕು ಸರ್. ಸದ್ಯ ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಕೃತ್ಯ ಎಸಗಿದ ಆರೋಪಿಗಳ ಪತ್ತೆಗೆ ಸುತ್ತಮುತ್ತಲಿನ ಜಮೀನುಗಳು ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.